ನಮಸ್ಕಾರ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಲತೀರ್ಥಂ ತಿರುನಲ್ಲಾರು ಎಂಬ ಶನಿಮಹಾತ್ಮ ದೇವಸ್ಥಾನ. ನಲತೀರ್ಥಂ ಚಿಕ್ಕ ಮಕ್ಕಳಾಗಿ ಇರುವಾಗ ಒಂದು ಕಥೆ ಕೇಳಿರ್ತೀವಿ ನಾವು, ನಲ ದಮಯಂತಿ ಅಂತ. ದಮಯಂತಿ ಒಂದು ಸುಂದರವಾದ ಹೆಣ್ಣು. ಅವಳಿಗೆ ಸ್ವಯಂವರ ಇಟ್ಟಿರ್ತಾರೆ ಅವ್ರ ತಂದೆ. ಅವಳಿಗೆ ಬರೋವರೆಲ್ಲ ಇಷ್ಟ ಇರೋಲ್ಲ. ನಲಚಕ್ರವರ್ತಿ ಮೇಲೆ ಇಷ್ಟ ಇರುತ್ತೆ. ಅದಕ್ಕೆ ಅವರು ಚಕ್ರವರ್ತಿಯನ್ನೇ ಮದುವೆ ಮಾಡ್ಕೊಳ್ತಾಳೆ. ಅದನ್ನು ನೋಡಿದೆ ರಾಜು ಮತ್ತು ದೇವರೆಲ್ಲ ನೋಡಿ ಶನಿಮಹಾತ್ಮಕ್ಕೆ ಹೇಳ್ತಾರೆ, ಅವನ್ನ ಮದುವೆ ಮಾಡಿಕೊಂಡಾಲೆ, ನಾವೆಲ್ಲ ಇಲ್ಲಿ ಇರೋದು ವೇಸ್ಟು. ಅದಕ್ಕೆ ಅವನ್ನ ಒಂದು ಗತಿ ಕಾಣಿಸ್ಬೇಕು ಅಂತ ಶನಿಮಹಾತ್ಮಕ್ಕೆ ಹೇಳ್ತಾರೆ. ಅದಕ್ಕೆ ಅವರು 2.5 ವರ್ಷ ಅವನ್ನ ಪೀಡಿತು. ಅವನ ಮನೆವಿ, ಹೆಂಡತಿ, ಮಕ್ಕಳು, ರಾಜಿ ಎಲ್ಲ ಬಿಟ್ಟು ಹೋಗಂಗೆ ಮಾಡಿಬಿಡ್ತಾನೆ. ಆಮೇಲೆ ನಲಚಕ್ರವರ್ತಿ ದರ್ಬಾರೇಶ್ವರನ ಮೇಲೆ ತಪಸ್ಸು ಮಾಡಿ ಈ ನಲತೀರ್ಥದಲ್ಲಿ ಬಂದು ಸ್ನಾನ ಮಾಡಿ ಅವರು ಪಾಪನ್ನು ವಿಮೋಚನೆ ಮಾಡ್ತಾನೆ. ಅದಕ್ಕೆ ಇದು ನಲತೀರ್ಥ ಅಂತ ಹೆಸರು ವಾಸಿ ಆಯಿತು. ಈ ನಲತೀರ್ಥದಲ್ಲಿ ಎಲ್ಲೆನ್ನೆ ಅವರು ಸ್ವಲ್ಪ ಹತ್ರ ಇರೋರು ಒಂದು ಸೆಟ್ ಇದು ಕೊಡ್ತಾರೆ. ಅದರಲ್ಲಿ ಆಯಿಲು, ಸೀಕಾಯಿ, ಬ್ಲ್ಯಾಕ್ ಬಟ್ಟೆ ಎಲ್ಲ ಕೊಡ್ತಾರೆ. ಅದನ್ನು ಇಸ್ಕೊಂಡು ತಲೆಯಲ್ಲಿ ಇಕ್ಕಿ ಈ ನಲತೀರ್ಥದಲ್ಲಿ 9 ಬಾರಿ ಸ್ನಾನ ಮಾಡಿ ಬಟ್ಟೆ ಎಲ್ಲ ಅಲ್ಲಿ ಇರೋ ಡಸ್ಟ್ಬಿನಲ್ಲಿ ಹಾಕಿಬಿಟ್ರೆ ನಮ್ಮ ಪಾಪ ಎಲ್ಲ ಹೋಗುತ್ತೆ ಅಂತ ಐದೀಗ. ಮತ್ತು ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡಿಬಿಟ್ಟು ದರ್ಶನಕ್ಕೆ ಬಂದುಬಿಡಬೇಕು. ಅರ್ಜೆಂಟ್ ದರ್ಶನ ಬೇಕಂದರೆ 100 ರೂಪಾಯಿ. ಆರ್ಡಿನರಿ ದರ್ಶನ ಆದ್ರೂ 1 ಅವರ್ ಒಳಗೆ ದರ್ಶನ ಆಗುತ್ತೆ. ಶನಿವಾರ ಸ್ವಲ್ಪ ಲೇಟ್ ಆಗೋದ್ರೂ ಒಳ್ಳೆ ದರ್ಶನ ಆಗುತ್ತೆ. ನಲತೀರ್ಥ ಒಂದು ಪಕ್ಕದಲ್ಲಿ ರೂಮ್ ಅವೈಲೇಬಲ್ ಇರುತ್ತೆ. ರೂಮಲ್ಲಿ 500ರಿಂದ 1000 ರೂಪಾಯಿ ಒಳಗೆ ರೂಮ್ ಸಿಗುತ್ತೆ. ನೈಟ್ ಬಂದು ಬೆಳಿಗ್ಗೆ ನೀರು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ದರ್ಬಾರೇಶ್ವರ ಅಂತ ಒಂದು ಶಿವನ ದೇವಸ್ಥಾನ ಇದೆ.